ಹೇ ವೆಲ್ಕಮ್ ಬ್ಯಾಕ್ ಏಟ್ ಅನದರ್ ವಿಡಿಯೋ ಆಫ್ 22 ಇಯರ್ಸ್ ಕ್ರಿಕೆಟ್ ಹಬ್. ನಾನು ನಿಮ್ಮ ಸಾದಿಕ್. ಈ ನಮ್ಮ ಚಾನಲಿನಲ್ಲಿ ಕ್ರಿಕೆಟಿಂಗ್ ರಿಲೇಟೆಡ್ ಆ್ಯಕ್ಟಿವಿಟೀಸ್ಗಳ ಬಗ್ಗೆ ಮಾತಾಡ್ತಾ ಹೋಗ್ತೀನಿ. ಸೊ ಅದೇ ರೀತಿ ಈ ನನ್ನ ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸೊ ಆ್ಯಂಡರ್ಸನ್ ಟೆಂಡೂಲ್ಕರ್ ಟ್ರೋಫಿಯ 4ನೇ ಟೆಸ್ಟ್ ಓಲ್ಡ್ ಟ್ರಾಫರ್ಡ್ ಮೈದಾನದಲ್ಲಿ ನಡೀತಾ ಇದೆ. ಸೊ ಟಾಸ್ ಗೆದ್ದಂಥ ಇಂಗ್ಲೆಂಡ್ ಭಾರತಕ್ಕೆ ಮೊದಲು ಬ್ಯಾಟ್ ಮಾಡಲು ಹೇಳ್ತಾರೆ. ಸೊ ಅದೇ ರೀತಿ ಭಾರತ ಮೊದಲನೇ ದಿನ ಅಂತ್ಯಕ್ಕೆ 264 ರನ್ನ ಗಳಿಸ್ತಾರೆ 4 ವಿಕೆಟ್ ನಷ್ಟಕ್ಕೆ. ಸೊ ಅದೇ ರೀತಿ ಮೊದಲು ಬ್ಯಾಟ್ ಮಾಡಿದ್ದ ಭಾರತ 4 ವಿಕೆಟ್ ಕಳೆದುಕೊಂಡಿರುತ್ತೆ. ಸೊ ಓಪನರ್ಸ್ ಆಗಿ ಬಂದಂತಹ ಜೈಸ್ವಾಲ್ ಮತ್ತು ರಾಹುಲ್ ತುಂಬ ಚೆನ್ನಾಗಿ ಆಟವನ್ನು ಆಡ್ತಾ ಇರ್ತಾರೆ. ಸೊ ಅಷ್ಟೊಂದು ಈಸಿಯೆಸ್ಟ್ ಕಂಡೀಷನ್ಸ್ ಬ್ಯಾಟಿಂಗಿಗೆ ಅಂತ ನಾನು ಹೇಳೋದು ಇರಲಿಲ್ಲ. ಸೊ ಅಂದ್ರೂ ಒಂದು ಒಳ್ಳೆ ಓಪನಿಂಗ್ನ ಜೈಸ್ವಾಲ್ ಮತ್ತು ರಾಹುಲ್ ಕೊಡ್ತಾರೆ. ಬಾಲ್ ಜಾಸ್ತಿ ಸೀಮ್ ಆಗ್ತಾಯಿತ್ತು, ಸ್ವಿಂಗ್ ಆಗ್ತಾಯಿತ್ತು, ಒಳ್ಳೆ ಪೇಸ್ ಇತ್ತು ಪಿಚ್ನಲ್ಲಿ. ಸೊ ಅದೇ ರೀತಿ ತುಂಬ ಸಾಲಿಡ್ ಆಗಿ ಕಾಣಿಸ್ಕೊಳ್ತಾ ಇದ್ರು ರಾಹುಲ್ ಮತ್ತು ಜೈಸ್ವಾಲು. ಕೆಲವೊಂದು ಶಾರ್ಟ್ಸ್ಗಳು ಎಡ್ಜ್ ಆಯಿತು, ಸ್ಲಿಪ್ ಕಡೆ ಫ್ಲೈ ಆಯಿತು, ಬಟ್ ಅದು ಕ್ಯಾರಿ ಆಗಲಿಲ್ಲ. ಸೊ ಲಕ್ಕಿ ಅಂತ ಹೇಳ್ಬೋದು. ಬಟ್ ಓವರ್ ಆಲ್ ಸೀಮಿಂಗ್ ಕಂಡೀಷನಲ್ಲಿ ಮೊದಲನೇ ಸೆಷನ್ನು 78 ರನ್ನ ಹೊಡೆದಿದ್ದಾರೆ ಅಂದರೆ ದಟ್ ಈಸ್ ಅ ಗ್ರೇಟ್. ಸೊ ಯಾವುದೇ ಒಂದು ಓಪನರು ಇಂಗ್ಲೆಂಡ್ನಲ್ಲಿ ಮೊದಲನೇ ಸೆಷನ್ನು ಸರ್ವೈವ್ ಆಗೋದು ತುಂಬ ಕಷ್ಟ ಇದೆ. ಎಸ್ಪೆಷಲಿ ಯಾವಾಗ ಬಾಲ್ ಸೀಮಿಂಗ್ ಕಂಡೀಷನ್ ಇರುತ್ತಲ್ವ, ಸ್ವಿಂಗ್ ಕ್ಲೌಡಿ ಕಂಡೀಷನಲ್ಲಿದ್ದಾಗ ಸೊ ಓಪನರ್ಸು ಸರ್ವೈವ್ ಆಗೋದು ತುಂಬ ಕಷ್ಟ ಇದೆ. ಸೊ ರಾಹುಲ್ ಮತ್ತು ಜೈಸ್ವಾಲ್ ತುಂಬ ಚೆನ್ನಾಗಿ ಆಡ್ತಾಯಿದ್ರು. ಸೊ ಅನ್ಫಾರ್ಚುನೇಟ್ಲಿ 2ನೇ ಸೆಷನ್ನಲ್ಲಿ ರಾಹುಲ್ 48 ರನ್ಸ್ನ ಮಾಡಿ ಔಟ್ ಆಗ್ತಾರೆ. ಸೊ ಈಚೆಗಡೆ ಹೋಗ್ತಿರೋ ಬಾಲ್ನ ಕೆಣಕ್ತಾರೆ. ಸೊ ಕ್ರಿಸ್ ಓಕ್ಸ್ ಅವ್ರನ್ನ ವಿಕೆಟ್ನ ತೆಗೆದ್ರೆ ಸೊ ಥರ್ಡ್ ಸ್ಲಿಪ್ಪಿನಲ್ಲಿ ಝ್ಯಾಕ್ ಕ್ರಾಲಿ ಅವರ ಕ್ಯಾಚ್ನ ಹಿಡಿತಾರೆ. ಸೊ ಅದೇ ರೀತಿ ರಾಹುಲ್ ಔಟ್ ಆದ ನಂತರ ಜೈಸ್ವಾಲ್ ತಮ್ಮ 50ಯನ್ನು ಕಂಪ್ಲೀಟ್ ಮಾಡ್ತಾರೆ. ಅದೇ ರೀತಿ ಜೈಸ್ವಾಲ್ ಮತ್ತು ಸಾಯಿ ಸುದರ್ಶನ್ ನಡುವೆ ಒಂದು ಒಳ್ಳೆ ಪಾರ್ಟ್ನರ್ಶಿಪ್ ಬಿಲ್ಡ್ ಆಗೋ ಲಕ್ಷಣ ಕಾಣಿಸ್ತಾ ಇತ್ತು. ಬಟ್ ಜೈಸ್ವಾಲ್ 58 ರನ್ನ ಹೊಡೆದು ಸ್ಲಿಪ್ನಲ್ಲಿ ಕಾಟ್ಔಟ್ ಆಗ್ತಾರೆ. ಒಳ್ಳೆ ಕ್ಯಾಚ್ನ ಬ್ರೂಕ್ನವ್ರು ಹಿಡಿತಾರೆ. ಸೊ ಯಾರು ಓವರ್ನಲ್ಲಿ ಔಟ್ ಆದ್ರೆ ಅಂದರೆ ಡಾವ್ಸನ್ ಅವರ ಓವರ್ನಲ್ಲಿ ಔಟ್ ಆಗ್ತಾರೆ. ಅದೇ ರೀತಿ ಶುಭ್ಮನ್ ಗಿಲ್ 12 ರನ್ ಹೊಡೆದುಬಿಟ್ಟು ಸ್ಟೋಕ್ಸಿಗೆ LBW ಔಟ್ ಆಗ್ತಾರೆ. ಸೊ ಆ ನಂತರ ಬಂದ ಪಂತ್ ಮತ್ತು ಸಾಯಿ ಸುದರ್ಶನ್ ಒಳ್ಳೆ ಬ್ಯಾಟಿಂಗ್ನ ಆಡ್ತಾಯಿದ್ರು, ತುಂಬ ಸಾಲಿಡಾಗಿ ಕಾಣಿಸ್ತಾಯಿದ್ರು. ಸೊ ಎಲ್ಲ ಕಡೆ ಸ್ಟ್ರೋಕ್ ಪೇಕಿಂಗ್ ಮಾಡ್ತಾಯಿದ್ರು, ಫೀಲ್ಡ್ನ ಎಲ್ಲ ಕಡೆ ಆಡ್ತಾಯಿದ್ರು. ಬಟ್ಟು ಸಾಯಿ ಸುದರ್ಶನ್ ಸ್ಟ್ರೈಟ್ ಅವೇ ತುಂಬ ಡಿಫೆನ್ಸಿವ್ ಆಗಿ ಆಡ್ತಾಯಿದ್ರು, ತುಂಬ ಚೆನ್ನಾಗಿ ಕಾಣಿಸ್ತಾಯಿದ್ರು. ಅದೇ ರೀತಿ ಪಂತ್ ತನ್ನ ಶೈಲಿಯ ಬ್ಯಾಟಿಂಗ್ನ ಆಡ್ತಾಯಿದ್ರು. ಸೊ ಅನ್ಫಾರ್ಚುನೇಟ್ಲಿ ಪಂತ್ ಗೆ ಕ್ರಿಸ್ ಓಕ್ಸ್ ಬೌಲಿಂಗ್ ಮಾಡಬೇಕಾದ್ರೆ 37 ರನ್ಸಿಗೆ ಅವರಿಗೆ ಕಾಲಿಗೆ ಟೋಗೆ ಬಾಲ್ ಬೀಳುತ್ತೆ. ಸೊ ಅದರಿಂದ ಅವರು ರಿಟೈರ್ಡ್ ಹೆಡ್ ಹಾಕ್ತಾರೆ 37 ರನ್ಸಿಗೆ. ಸೊ ಅದೇ ರೀತಿ ಸಾಯಿ ಸುದರ್ಶನ್ 61 ರನ್ಸ್ನ ಸ್ಕೋರ್ ಮಾಡಿಬಿಟ್ಟು ಔಟ್ ಆಗ್ತಾರೆ ಸ್ಟೋಕ್ಸಿಗೆ. ಸೊ ಬ್ರೈಡನ್ ಕಾಸ್ ಅವರು ಅವರ ಕ್ಯಾಚ್ ಹಿಡಿತಾರೆ. ಬಟ್ಟು ಬೌನ್ಸ್ ಬಾಲ್ನ ಪುಲ್ ಮಾಡೋದಕ್ಕೆ ಹೋಗ್ತಾರೆ, ಬಟ್ ಸ್ಕ್ವೇರ್ ಲೆಗಲ್ಲಿ ಕ್ಯಾಚ್ ಆಗ್ತಾರೆ ಸಾಯಿ ಸುದರ್ಶನ್ ಅವರು. ಸೊ 151 ಬಾಲ್ಸಲ್ಲಿ 61 ರನ್ಸ್ ಅಂದರೆ ಇಟ್ ಈಸ್ ಅ ವೆರಿ ವೆರಿ ಗುಡ್ ಇನ್ನಿಂಗ್ಸ್ ಅಂತಲೇ ಹೇಳ್ಬೋದು. ಯಾಕಂದರೆ ಒಂದು ಟೆಂಪ್ರಮೆಂಟ್ ಇದೆ ಸಾಯಿ ಸುದರ್ಶನಲ್ಲಿ, ಒಂದು ಒಳ್ಳೆ ಆಟಗಾರನಾಗಿ ಈಚೆಗಡೆ ಬರಲು ಮೇ ಬಿ ಚೇತೇಶ್ವರ್ ಪೂಜಾರ ಅವರ ಸ್ಥಾನ ತುಂಬಲು ಯೋಗ್ಯ ವ್ಯಕ್ತಿ ಅಂದರೆ ನಾವು ಸಾಯಿ ಸುದರ್ಶನ್ ಅಂತಲೇ ಹೇಳ್ಬೋದು. ಯಾಕಂದರೆ ಸೊ ಟೆಕ್ನಿಕಲಿ ಈಸ್ ಅ ವೆರಿ ಗುಡ್ ಸೌಂಡೆಡ್. ಸೊ ಕಾಮನ್ ಕಂಪೋಸ್ ಆಗಿರ್ತಾರೆ, ತುಂಬ ಚೆನ್ನಾಗಿ ಬ್ಯಾಟಿಂಗ್ ಮಾಡ್ತಾರೆ. ಸೊ ಅನ್ಫಾರ್ಚುನೇಟ್ಲಿ ಇವತ್ತು 61 ರನ್ಸಿಗೆ ಔಟ್ ಆಗಿದ್ದಾರೆ. ಸೊ ಅದೇ ರೀತಿ ಇವರು ಔಟ್ ಆದ ನಂತರ ರವೀಂದ್ರ ಜಡೇಜಾ ಮತ್ತು ಶಾರ್ದೂಲ್ ಠಾಕೂರ್ ಅವರು ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ. ಸೊ ಇಬ್ಬರು 19 ರನ್ ಹೊಡೆದುಬಿಟ್ಟು ನಾಟ್ಔಟ್ ಆಗಿದ್ದಾರೆ. ಸೊ ಇಬ್ಬರು ಚೆನ್ನಾಗಿ ಕಾಣಿಸ್ಕೊಂಡಿದ್ದಾರೆ, ತುಂಬ ಸಾಲಿಡಾಗಿ ಆಡ್ತಾ ಇದ್ದಾರೆ. ಸೊ ಮೇ ಬಿ ನಾಳೆ ಬಂದು ಸೊ ಇದೇ ರೀತಿ ಒಂದು ಒಳ್ಳೆ ಸ್ಟಾರ್ಟ್ ಭಾರತ ಏನಾದರೂ ಫಸ್ಟ್ ಸೆಷನ್ನ ಕಂಪ್ಲೀಟಾಗಿ ಡಾಮಿನೇಟ್ ಮಾಡಿದರೆ ಆಬ್ವಿಯಸ್ಲಿ ಈ ಟೆಸ್ಟ್ ಮ್ಯಾಚ್ನ ಭಾರತ ಲೀಡಿಂಗಲ್ಲಿರ್ತಾರೆ. ಸೊ ಇನಿಷಿಯಲಿ ಟಾಸ್ಗಿನ ಮುಂಚೆ ಇಂಡಿಯಾ ಏನಾದರೂ ಬ್ಯಾಟಿಂಗ್ ಸಿಕ್ಕಿದಾಗ ಆ ಟೈಮಲ್ಲಿ ಸೊ ಇಂಡಿಯಾ ಡೇ 1ನಲ್ಲಿ 64 ಅಂತ ಹೇಳ್ತಾಯಿದ್ರು. ಆಬ್ವಿಯಸ್ಲಿ ಇಂಡಿಯಾದವರು ತೊಗೊಳ್ತಾಯಿದ್ರು. ಯಾಕಂದರೆ ಸೊ ಟ್ರೆಡಿಷ್ನಲಿ ನಾವು ಹೇಳ್ತಾ ಹೋದರೆ ಓಲ್ಡ್ ಟ್ರಾಫರ್ಡ್ ಮ್ಯಾಂಚೆಸ್ಟರ್ನಲ್ಲಿ ಸ್ಕೋರ್ ಮಾಡೋದು ತುಂಬ ಕಷ್ಟ ಇದೆ. ಯಾಕಂದರೆ ಇಟ್ ಈಸ್ ಸಪೋರ್ಟಿಂಗ್ ಟು ದ ಬೌಲಿಂಗ್ ಸೈಡ್, ಸಪೋರ್ಟಿಂಗ್ ಬೌಲಿಂಗ್ ಪಿಚ್ ಆಗಿರೋದ್ರಿಂದ ಸೊ ಇಲ್ಲಿ ಸ್ಕೋರ್ ಮಾಡೋದು ತುಂಬ ಕಷ್ಟ ಇದೆ. ಬಟ್ 264 ಇಂಡಿಯಾಗೆ ಏನಾದರೂ ನೀವು ಅಟ್ ಎಂಡ್ ಆಫ್ ದ ಡೇಸ್ 4 ವಿಕೆಟ್ಸ್ ಕಳ್ಕೊಂಡು ನಿಮ್ಮ ಸ್ಕೋರ್ ಆಗುತ್ತೆ ಅಂತ ಹೇಳ್ತಾಯಿದ್ರೆ ಡೆಫಿನೆಟಾಗಿ ಅವ್ರು ತೊಗೊಳ್ತಾಯಿದ್ರು. ಸೊ ಓವರ್ ಆಲ್ ಇವತ್ತು ತುಂಬ ಚೆನ್ನಾಗಿ ಕ್ರಿಕೆಟ್ನ ಆಡಿದ್ದಾರೆ. ಸೊ ರಾಹುಲ್ ಅನ್ಫಾರ್ಚುನೇಟ್ಲಿ 50ನ ಮಿಸ್ ಮಾಡಿಕೊಂಡ್ರೆ, ಜೈಸ್ವಾಲ್ ಅನ್ಫಾರ್ಚುನೇಟ್ಲಿ ಹಿ ಮಿಸ್ ದಿಸ್ 100 ಆ್ಯಂಡ್ ಅಗೇನ್ ಶುಭ್ಮನ್ ಗಿಲ್ ಎಲ್ಲಿ ಬಾಲ್ ಒಂದು ಸ್ವಲ್ಪ ಅಲ್ಲಾಡುತ್ತೋ ಅಲ್ಲಿ ಸ್ಟ್ರಗಲ್ ಮಾಡ್ತಾರೆ. ಮೇ ಬಿ ಹಿ ವಿಲ್ ಕಮ್ ಬ್ಯಾಕ್ ಇನ್ ದ ಸೆಕೆಂಡ್ ಇನ್ನಿಂಗ್ಸ್. ಸೊ ನಾಳೆ ಯಾರು ಮೊದಲನೇ ಸೆಷನ್ನ ಗೆಲ್ತಾರೆ ಮೇ ಬಿ ಅವರು ಟೆಸ್ಟ್ ಮ್ಯಾಚ್ನ ಲೀಡ್ ಮಾಡ್ತಾರೆ. ಸೊ ಇವತ್ತಿನ
ಇವತ್ತಿನ ವೀಡಿಯೋ ಯಾರ್ಯಾರು ವಾಚ್ ಮಾಡಿದ್ದೀರಾ, ಸೊ ದಯವಿಟ್ಟು ಎಲ್ಲರೂ ನನ್ನ ವೀಡಿಯೋನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ನನ್ನ ಇವತ್ತಿನ ವೀಡಿಯೋನ ಮುಗಿಸ್ತಾ ಇದ್ದೀನಿ.